ಇದು SS ಡಿಜಿಟಲ್ ಚಾನೆಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಸಾರ್ವತ್ರಿಕ ಲೋಕಸಭಾ ಚುನಾವಣೆ 2024ರ ಮತ ಎಣಿಕೆಯ ಹಿನ್ನೆಲೆಯಲ್ಲಿ ಇಂದು ಬೆಳಗ್ಗೆ 5:30 ಗಂಟೆಗೆ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಆವರಣದಲ್ಲಿನ ಸ್ಟ್ರಾಂಗ್ ರೂಮಿನ ಬಾಗಿಲನ್ನು ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರನ್ನುಂ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚೇತನ್ ಕುಮಾರ್ ಆರ್ ಸೇರಿದಂತೆ ವಿವಿಧ ಪಕ್ಷಗಳ ಮುಖಂಡರುಗಳ ಸಮ್ಮುಖದಲ್ಲಿ ಬಾಗಿಲನ್ನು ತೆರೆಯಲಾಯಿತು. ಸಾರ್ವತ್ರಿಕ ಲೋಕಸಭಾ ಚುನಾವಣೆ 2024ರ ಮತ ಎಣಿಕೆಯ ಹಿನ್ನೆಲೆಯಲ್ಲಿ ಇಂದು ಬೆಳಿಗ್ಗೆ 5:30 ಗಂಟೆಗೆ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಆವರಣದಲ್ಲಿನ ಸ್ಟ್ರಾಂಗ್ ರೂಮ್ ಅನ್ನು ಕಲಬುರಗಿಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಚುನಾವಣಾ ಅಧಿಕಾರಿಗಳಾದ ಬಿ ಫೌಜಿಯಾ ತರನ್ನುಂ ಹಾಗೂ ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಚೇತನ್ ಕುಮಾರ್ ಆರ್ ಇವರ ಸಮ್ಮುಖದಲ್ಲಿ ಸ್ಟ್ರಾಂಗ್ ರೂಮಿನ ಬಾಗಿಲನ್ನ ತೆರೆಯಲಾಯಿತು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನಿ, ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾದ ಡಾಕ್ಟರ್ ಉಮೇಶ್ ಜಾಧವ್, ಕಾಂಗ್ರೆಸ್ನ ಹಿರಿಯ ಮುಖಂಡರಾದ ನೀಲಕಂಠರಾವ್ ಮುಲ್ಗೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸಾರ್ವತ್ರಿಕ ಲೋಕಸಭಾ ಚುನಾವಣೆ 2024ರಲ್ಲಿ ಕಲಬುರಗಿ ಮೀಸಲು ಮತಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ರಾಧಾಕೃಷ್ಣ ದೊಡ್ಡಮನಿ ಅವರು 27,205 ಮತಗಳ ಅಂತರದಿಂದ ಭಾರಿ ಗೆಲುವನ್ನು ಸಾಧಿಸಿದ್ದಾರೆ. ಇಡೀ ರಾಷ್ಟ್ರದ ಗಮನ ಸೆಳೆದಿದ್ದ ಕಲಬುರಗಿ ಲೋಕಸಭಾ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನಿ ಅವರು 27,650 ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದಾರೆ. ಈ ಮೂಲಕ ಎಐಸಿಸಿ ಅಧ್ಯಕ್ಷರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಳೆದ ಬಾರಿ ತಮಗಾದ ಸೋಲಿನ ಸೇಡು ತೀರಿಸಿಕೊಂಡಂತಾಗಿದೆ. ಕಳೆದ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೋಲನ್ನ ಅನುಭವಿಸಿದ್ದರು. ಬಿಜೆಪಿ ಪಕ್ಷದ ಅಭ್ಯರ್ಥಿ ಡಾಕ್ಟರ್ ಉಮೇಶ್ ಜಾಧವ್ ಗೆಲುವು ಸಾಧಿಸಿದರು. ಈ ಬಾರಿ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಚುನಾವಣೆಗೆ ಸ್ಪರ್ಧಿಸದೆ ತಮ್ಮ ಅಳಿಯ ರಾಧಾಕೃಷ್ಣ ದೊಡ್ಡಮನಿ ಅವರನ್ನು ಕಣಕ್ಕೆ ಇಳಿಸಿದ್ದರು. ಕಳೆದ ಬಾರಿಯ ಸೋಲಿಗೆ ಈ ಬಾರಿ ಸೇಡು ತೀರಿಸಿಕೊಳ್ಳಿ ಎಂದು ಮತದಾರರಿಗೆ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮನವಿ ಮಾಡಿದ್ದರು.
ಖರ್ಗೆ ಅವರ ಮನವಿಗೆ ಮತದಾರರು ಈ ಬಾರಿ ಸ್ಪಂದಿಸಿದಂತಾಗಿದೆ. ಅಫಜಲ್ಪುರದಲ್ಲಿ ನಡೆದ ಚುನಾವಣೆಯ ಪ್ರಚಾರ ಸಭೆಯಲ್ಲಿ ಖರ್ಗೆ ಅವರು ಭಾವನಾತ್ಮಕವಾಗಿ ಮಾತನಾಡಿದ್ದರು. ಕಳೆದ ಬಾರಿಯ ಸೋಲಿನ ನೋವು ಅವರನ್ನು ತೀವ್ರವಾಗಿ ಕಾಡಿದ್ದು ಅವರ ಮಾತಿನಲ್ಲಿ ಎದ್ದು ಕಾಣುತ್ತಿತ್ತು. ತಾವು ಮಾಡಿದ ಅಭಿವೃದ್ಧಿ ಕೆಲಸಗಳು ಕೈ ಹಿಡಿಯಲಿಲ್ಲ ಎಂಬ ನೋವೇ ಅದಕ್ಕೆ ಕಾರಣವಾಗಿತ್ತು. ಹೀಗಾಗಿ ಕೊನೆ ಪಕ್ಷ ನನ್ನ ಮಣ್ಣಿಗಾದರೂ ಬನ್ನಿ ಎಂಬ ಮಾತು ಮತದಾರರ ಮನ ಕಾಡಿತ್ತು. ಖರ್ಗೆ ಅವರ ಆ ನೋವು ಮತಗಳಾಗಿ ಪರಿವರ್ತಿತವಾದಂತಿದೆ. ಏನೇ ಇರಲಿ, ರಾಧಾಕೃಷ್ಣ ದೊಡ್ಡಮನಿ ಅವರು ಗೆಲುವು ಸಾಧಿಸುವುದರ ಮೂಲಕ ಖರ್ಗೆ ಅವರು ತಮ್ಮ ಹಳೆಯ ಸೇಡನ್ನು ತೀರಿಸಿಕೊಂಡಂತಾಗಿದೆ. ಗೆಲುವು ಸಾಧಿಸಿದ ನಂತರ ರಾಧಾಕೃಷ್ಣ ದೊಡ್ಡಮನಿ ಅವರು ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿದರು. ನಾನು ನಮ್ಮ ಕಲಬುರಗಿ ಮಹಾಜನತೆಗೆ, ನಮ್ಮ ಮತದಾರರಿಗೆ ನಾನು ನನ್ನ ಧನ್ಯವಾದಗಳು ಅರ್ಪಿಸುತ್ತೇನೆ. ಮತ್ತು ನಮ್ಮ ಶಾಸಕರು, ನಮ್ಮ ಮಂತ್ರಿಗಳು, ಮತ್ತು ನಮ್ಮ ಮಾಜಿ ಶಾಸಕರು, ನಮ್ಮ ಕಾರ್ಯಕರ್ತರು ಮತ್ತು ನಮ್ಮ ಮುಖಂಡರು, ಬೂತ್ ಲೆವೆಲ್ ವರ್ಕರು ಎಲ್ಲರೂ ಯಶಸ್ವಿಯಿಂದ ಕೆಲಸ ಮಾಡಿ, ಒಂಬತ್ತು ಕೆಲಸ ಮಾಡಿ ನಮಗೆಲ್ಲಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾನು ಎಲ್ರಿಗೂ ಧನ್ಯವಾದ ಹೇಳ್ತೀನಿ. ಕಳೆದ ಬಾರಿ ಸೋಲು, ಮಾವನವರು ಸೋಲು, ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡಲ್ಲ. ಈಗ ಕಲಬುರಗಿ ಕರೆಕ್ಟ್ ಅನ್ನೋ ಯೋಜನೆ ಕೂಡ ಹಾಕೊಂಡಿದ್ರಿ, ಆಮೇಲೆ ಹೇಳ್ತೀವಿ ನಿಮಗೆಲ್ಲ ಹೇಳ್ತೀವಿ. ನಾವು ಧನ್ಯವಾದಗಳನ್ನ ಅರ್ಪಿಸ್ತೀವಿ. ಮತ್ತು ನಮ್ಮ ಎಲ್ಲ ಮುಖಂಡರು, ಎಲ್ಲ ಶಾಸಕರು ಮತ್ತು ನಮ್ಮ ಅಭ್ಯರ್ಥಿಗಳು ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರು, ಮುಖಂಡರು, ಕಾರ್ಯಕರ್ತರು ಭಾಳ ಪ್ರಯತ್ನ ಮಾಡಿದ್ದಾರೆ. ಮತ್ತು ಕಲಬುರಗಿ ಜನ ಇವತ್ತು ನಮಗೆ ಆಶೀರ್ವಾದ ಮಾಡಿದ್ದಾರೆ. ಅದಕ್ಕೆ ಕಲಬುರಗಿ ಮಹಾಜನತೆಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಫೈಟು ನಾವು ಕಂಫರ್ಟಬಲ್ ಮಾರ್ಜಿನಿಂದನೇ ಗೆದ್ದಿದ್ದೀವಿ, 30,000 ಮಾರ್ಜಿನಿಂದ ಗೆದ್ದಿದ್ದೀವಿ. ಹಾಗಾಗಿ ಈ ಚುನಾವಣೆಯಲ್ಲಿ ಇವತ್ತು ಕಲಬುರಗಿಯ ಜಿಲ್ಲೆಯ ಜನ ಕಳೆದ ಸಾರಿ ಮಾಡಿರ್ತಕ್ಕಂಥ ತಪ್ಪು ಅವ್ರಿಗೆ ಆಗಿದೆ. ಹಾಗಾಗಿ ನಮಗೆ ಆಶೀರ್ವಾದ ಮಾಡಿದ್ದಾರೆ. ನಾವು ಕಲಬುರಗಿ ಜನರ ನಿರೀಕ್ಷೆಯಂತೆ ಪ್ರಾಮಾಣಿಕತೆಯಿಂದ, ನಿಸ್ವಾರ್ಥತೆಯಿಂದ ಈ ಕಲಬುರಗಿ ಅಭಿವೃದ್ಧಿಗಾಗಿ ರಾಧಾಕೃಷ್ಣಾಜಿ ಅವರು ಮತ್ತು ನಾವೆಲ್ಲರೂ, ಅಜಯ್ ಸಿಂಗ್ ಅವರು, ಪ್ರಿಯಾಂಕ್ ಅವರು, ನಾನು, ಅಲ್ಲಂಪ್ರಭು ಪಾಟೀಲ್ ಅವರು, MI ಪಾಟೀಲ್ ಅವರು, ಎಲ್ಲರೂ, ಖನಿಜಾ ಫಾತಿಮಾಜಿ ಅವರು ಎಲ್ಲರೂ ಸೇರಿ ಕಲಬುರಗಿ ಅಭಿವೃದ್ಧಿ ಬಗ್ಗೆ ನಾವು ಕೆಲಸ ಮಾಡ್ತೀವಿ. ನೋಡಿ, ಇದು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಒಂದು AICC ಅಧ್ಯಕ್ಷರಾಗಿರ್ತಕ್ಕಂಥದ್ದು ಕೂಡ ಭಾಳ ಒಂದು ಮಹತ್ವ ಇದೆ. ಹಾಗಾಗಿ ಇಡೀ ಕಲ್ಯಾಣ ಕರ್ನಾಟಕ 5 ಸೀಟನ್ನು ಗೆಲ್ಲೋದ್ರ ಮುಖಾಂತರ ಕಲ್ಯಾಣ ಕರ್ನಾಟಕದ ಜನ ಇವತ್ತು ನಾವು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮಾಡಿರ್ತಕ್ಕಂಥ ಆರ್ಟಿಕಲ್ 371Jಗೆ ಇವತ್ತು ಕಳೆದ ಸಾರಿ ಅವರ ಸೋಲಿನ ಒಂದು ಹಿನ್ನೆಲೆಯಲ್ಲಿ ಜನರಿಗೆ ಅವರ ಅರಿವಾಗಿ ಇವತ್ತು ಇಡೀ ಕಲ್ಯಾಣ ಕರ್ನಾಟಕದ 5 ಸೀಟನ್ನು ನಾವು ಗೆಲ್ಲಲಿಕ್ಕೆ ಸಾಧ್ಯ ಆಗಿದೆ. ಮತ್ತು ನಮ್ಮ ಸರ್ಕಾರದ ಗ್ಯಾರಂಟಿಗಳು, ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಇವತ್ತು ಏನು ಕಲ್ಯಾಣ ಕರ್ನಾಟಕದ ಹೆಚ್ಚಿನ ಒಂದು ಆದ್ಯತೆ ಕೊಡ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡಿರೋದ್ರಿಂದ ಇವತ್ತು ಇಡೀ ಕಲ್ಯಾಣ ಕರ್ನಾಟಕ ಜನ ನಮಗೆ ಆಶೀರ್ವಾದ. ಡಬಲ್ ಡಿಜಿಟ್ ಹೋಗ್ಲಿಲ್ಲ ಅಂತ ಬಂದಿದೆ, 10 ಸೀಟ್ ಗೆದ್ದಿದ್ದೀವಿ ನಾವು. ಸರ್, ಸ್ಪೆಸಿಫಿಕ್ ಕಲಬುರಗಿ ವಿಚಾರಕ್ಕೆ ಬಂದರೆ ಖರ್ಗೆ ಅವರ ಒಂದು ಸ್ಪೀಚ್ ಇತ್ತಲ್ಲ, ಭಾಳ ಭಾವನಾತ್ಮಕವಾಗಿ ಅದು ಖರ್ಗೆ ಸಾಹೇಬರು ಭಾವನಾತ್ಮಕ ಹೇಳಿದರು. ಹಾಗಾಗಿ ಜನರಿಗೂ ಕೂಡ ಅವ್ರು ಏನೋ ಆ ಎಮೋಷನಲ್ಲಿ ಮಾತಾಡಿದ್ದಾರೆ. ಆದರೆ ಅವರ ಭಾವನೆಗಳನ್ನು ಕೂಡ ಜನರು ಅದನ್ನು ಸ್ಪಂದಿಸಿದ್ದಾರೆ. ಮತ್ತು ಖಂಡಿತವಾಗಿಯೂ ಕೂಡ ಕಳೆದ ಚುನಾವಣೆಯಲ್ಲಿ ಜನರು ತಪ್ಪು ಮಾಡಿದ್ದಾರೆ ಅಂತಕ್ಕಂಥ ಭಾವನೆ ಜನರಲ್ಲಿ. 400 ಪಾರ್ ಅಂತಿತ್ತು ಸರ್ ಪ್ರತಿ ಬಾರಿ ಕೂಡ ಬಿಜೆಪಿ. ನೋಡಿ ಈಗ ಹೇಗಾಗಿದೆ ನೀವು ನೋಡ್ತಾ ಇದ್ದೀರಲ್ಲ. ಈಗ ಇಂಡಿಯಾ ಒಕ್ಕೂಟಕ್ಕೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಸೀಟ್ಗಳು ಸಿಕ್ಕಿವೆ. 230 ಆಸ್ಪಾಸ್ ಸೀಟ್ ಬರ್ತಕ್ಕಂಥ ಒಂದು ಸಾಧ್ಯತೆಗಳಿವೆ ಅಂತ ಟಿವಿಯಲ್ಲಿ ಬರ್ತಾ ಇದೆ. ಮತ್ತು ಒಂದು ವೇಳೆ ನಿತೀಶ್ ಕುಮಾರ್ ಅವರು ಮತ್ತು ಚಂದ್ರಬಾಬು ನಾಯ್ಡು ಅವರು ನಮ್ಮ ಜೊತೆಗಿದ್ದಿದ್ರೆ ನಮ್ಮದೇ ಸರ್ಕಾರ ಆಗ್ತಕ್ಕಂಥ ಚಾನ್ಸಸ್ ಇತ್ತು. ಹಾಗಾಗಿ BJPಯವರು ಬರೀ ಒಂದು ಏನಂದರೆ ಒಂದು ಈ ಮಾಧ್ಯಮಗಳ ಮುಖಾಂತರ ಒಂದು ಏನು ವಾತಾವರಣ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಮಾಡಿದರೆ ವಿನಃ ಈ ದೇಶದ ಜನರಿಗೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಎಕ್ಸಿಟ್ ಪೋಲಲ್ಲಿ ಮಾಡಿದರು. ಹಾಗಾಗಿ ಅದೆಲ್ಲ ಹುಸಿ ಹೋಗಿ ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡಿದರೆ ಕಲ್ಯಾಣ ಕರ್ನಾಟಕ ಸಂಪೂರ್ಣವಾಗಿ ಜನರ ಆಶೀರ್ವಾದ ಮಾಡಿದ್ದು ಬಹಳ ಸಂತೋಷದ ವಿಷಯ ಆಗಿದೆ. ಇದರಲ್ಲಿ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ವಿಶೇಷವಾಗಿ ನಮ್ಮ ಖರ್ಗೆ ಸಾಹೇಬ್ರ ನಾಯಕತ್ವವನ್ನು ಒಪ್ಕೊಂಡು ನಮ್ಮ 5 ಗ್ಯಾರಂಟಿಯನ್ನು ಮೆಚ್ಚಿ ಇವತ್ತು ಜನರು ನಮಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ಸೊ ಅದಕ್ಕೆ ನಾನು ಪಕ್ಷದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಮ್ಮ ಭಾಗದ ಜನರಿಗೆ ನನ್ನ ಧನ್ಯವಾದಗಳನ್ನು ನಾನು ತಿಳಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಸಾರಿ, ನೋಡಿ ಸೇಡಿನ ಪ್ರಶ್ನೆ ಅಲ್ಲ ಇದು. ಪ್ರಜಾಪ್ರಭುತ್ವದಲ್ಲಿ
ಜನರು ಏನು ತೀರ್ಪು ಕೊಡ್ತಾರೆ ಅದಕ್ಕೆ ತಲೆ ಬಾಗಬೇಕಾಗುತ್ತೆ. ಹೋದ ಬಾರಿ ನಮಗೆ ನಮ್ಮ ಪರವಾಗಿ ಕೊಟ್ಟಿರಲಿಲ್ಲ, ಅದಕ್ಕೆ ನಾವು ಕತ್ತು ಬಗ್ಸಿ ನಾವು ತಲೆ ಬಾಗಿ ಜನರ ಸೇವೆ ಅಂತೂ ನಾವು ಬಿಟ್ಟಿರಲಿಲ್ಲ. ಆದರೆ ಯಾರಿಗೆ ಅಧಿಕಾರ ಸಿಕ್ಕಿತ್ತು ಅವ್ರು ಮಾಡಬೇಕಂತ ನಿರೀಕ್ಷೆ ಇತ್ತು, ಅವ್ರು ಮಾಡಿಲ್ಲ ಅಂತ ಜನರು ಅಂದ್ಕೊಂಡು ಇವತ್ತು ನಮ್ಗೆ ಮತ್ತೊಮ್ಮೆ ನಮ್ಗೆ ಅಧಿಕಾರ ಕೊಟ್ಟಿದ್ದಾರೆ. ನಾವು ಕೆಲಸ ಮಾಡಿ ತೋರಿಸ್ತೀವಿ. ಇದು ಅಭಿವೃದ್ಧಿಯ ಪರವಾಗಿರುವಂಥ ಗೆಲುವು, ಪ್ರಗತಿಯ ಪರ ಆಲೋಚನೆ ಇರುವಂಥ ಗೆಲುವು, ಮತ್ತೊಮ್ಮೆ ಕಲಬುರಗಿ ಅಭಿವೃದ್ಧಿ ಕಾಣಬೇಕಂತ ಗೆಲುವಿದೆ. ಸೊ ಅದರಿಂದ ವೈಯಕ್ತಿಕವಾಗಿ ಉಮೇಶ್ ಜಾಧವ್ ಅವ್ರ ಬಗ್ಗೆ ಇರ್ಬೋದು, ಬೇರೆ ಬಗ್ಗೆ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅವ್ರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೀನಿ. ಭಾಳ ಒಂದು ಒಳ್ಳೆ ರೀತಿಯಲ್ಲಿ ಚುನಾವಣೆ ಆಗಿದೆ ಕಲಬುರಗಿನಲ್ಲಿ. ಟಫ್ ಫೈಟ್ ಇಬ್ರಿಗೂ ಇತ್ತು. ಇವತ್ತು ಜನರು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ, ಅವರಿಗೂ ಅಭಿನಂದನೆ, ಕಲಬುರಗಿ ಜನರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಮೊದಲಿಂದ ಒಂದು ಮಾತು ಹೇಳ್ತಿದ್ರು, ಪದೇ ಪದೇ ಚಿಂಚೋಳಿ MP ಅಂತ, ಕೊನೆಗೂ ಚಿಂಚೋಳಿಯಲ್ಲಿ ಪೂರ್ವಗೆ ಮಾಡಿದ್ರು ನೋಡಿ. ಅದು ಚಿಂಚೋಳಿ MP ಇದ್ದಿದ್ದು ನಿಜ. ನಾನು ಹೇಳ್ತಾ ಇದ್ದೀನಲ್ಲ, ಇವಾಗ ಅದೆಲ್ಲ ಚರ್ಚೆ ಮಾಡೋದಿಲ್ಲ. ಈ ಕಲಬುರಗಿ ಜನರು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ಇನ್ನು ಮುಂದಿನ 5 ವರ್ಷ ನಾವೇನು ಒಂದು ಕಲಬುರಗಿ ನೆಕ್ಸ್ಟ್ ಅಂತ ಒಂದು ಸಂಕಲ್ಪವನ್ನು ನಾವು ಇಟ್ಕೊಂಡಿದ್ದೀವಿ, ಅದನ್ನು ನಾವು ಹಂತ ಹಂತವಾಗಿ ಅನುಷ್ಠಾನ ಮಾಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತೀವಿ. ಅವ್ರದ್ದು ಸಹಕಾರ ಬೇಕಾಗುತ್ತೆ ನಮಗೆ. ಅವರು ಒಬ್ಬರು ಮಾಜಿ ಶಾಸಕರಿದ್ದಾರೆ, ಮಾಜಿ ಸಂಸದರಿದ್ದಾರೆ, ಅವ್ರ ಪಕ್ಷದಲ್ಲಿ ಪ್ರಭಾವಿ ನಾಯಕರಾಗಿದ್ದಾರೆ. ಒಂದು ಅಭಿವೃದ್ಧಿ ಆಗಬೇಕಂದ್ರೆ ವಿರೋಧ ಪಕ್ಷದವರು ಸಹಕಾರ ಬೇಕಾಗ್ತದೆ, ಆಡಳಿತ ಪಕ್ಷದ್ದು ಬೇಕಾಗ್ತದೆ. ಕರ್ನಾಟಕ ಬಿಟ್ಟರೆ ಬೇರೆ ಕಡೆ ಅಷ್ಟು ಪರ್ಫಾರ್ಮೆನ್ಸ್ ತೋರಿಸೋಕ್ಕೆಲ್ಲ ಒಂದು ಕಡೆ ಕಾಂಗ್ರೆಸ್ ವಿಫಲ ಆಯಿತು. ನಾನು ಬೇರೆ ಕಡೆ ಇನ್ನೂ ಫಲಿತಾಂಶವನ್ನು ನೋಡಿಲ್ಲ. ನನ್ನ ಪ್ರಕಾರ ಈಗ 10 ಆಗಲೇ ಅನೌನ್ಸ್ ಆಗಿ ಇನ್ನೂ ಒಂದು 2ನಲ್ಲಿ ಲೀಡ್ ಏನೋ ಇದೆ ಅಂತ ಕೇಳ್ಪಟ್ಟಿದ್ದೀನಿ. ಆದರೆ ನನಗೆ ಸಂಪೂರ್ಣವಾದಂಥ ಮಾಹಿತಿ ಇಲ್ಲ. ಆದರೂ ಕೂಡ ನಮ್ಮ ನಿರೀಕ್ಷೆ ಏನಿತ್ತು, ನಾವು 14ರಿಂದ 18 ಬರುತ್ತೆ ಅಂತ. ಎಲ್ಲೋ ಒಂದು ಕಡೆ ನಮಗೆ ಈ ನಿರೀಕ್ಷೆಗೆ ತಕ್ಕಂತೆ ನಮಗೆ ಫಲ ಸಿಕ್ಕಿಲ್ಲ ಅಂತ ಹೇಳೋದು ಇರೋದು ಕೂಡ ಸತ್ಯ ಆಗ್ತದೆ. ಈಗ ನೋಡಿ, ಈಗ ಇದು ಒಂದು ಬಹಳ ವಿಭಿನ್ನವಾದಂಥ ನಮಗೆ ಅವಕಾಶ ನಮ್ಗೆ ಸಿಕ್ಕಿದೆ. ರಾಜ್ಯಸಭೆಯಲ್ಲಿ ಖರ್ಗೆ ಸಾಹೇಬ್ರಿದ್ದಾರೆ, ಲೋಕಸಭೆಯಲ್ಲಿ ರಾಧಾಕೃಷ್ಣ ಅವರು ಹೋಗ್ತಾರೆ, ಮತ್ತು ಸರ್ಕಾರದಲ್ಲಿ ನಾನಿದ್ದೀನಿ. ಸೊ ಕಲಬುರಗಿ ಜನರಿಗೆ ನಾವು 3 ಜನನೂ ಸೇರಿ ನಾವು ಕೆಲಸ ಮಾಡ್ತೀವಿ ಅಂತ ಮಾತು ಕೊಟ್ಟಿದ್ದೆ ಚುನಾವಣೆ ಸಂದರ್ಭದಲ್ಲಿ. ಆ ನಿಟ್ಟಿನಲ್ಲೇ ಕೆಲಸ ಮಾಡ್ತೀವಿ. ನಾನು ಹೇಳ್ದಂಗೆ ಮುಂದಿನ 4 ವರ್ಷದ ನಮ್ಮ ರಾಜ್ಯ ಸರ್ಕಾರದ ಅವಧಿ ಮತ್ತು 5 ವರ್ಷ ಏನು ಮೇಲ್ಗಡೆ ಯಾವುದೇ ಸರ್ಕಾರ ಇದ್ರೂ ಕೂಡ ಅದನ್ನು ಕೂಡ ನಾವು ಯೋಜನೆಗಳ ಅನುಷ್ಠಾನ ತರುವ ಪ್ರಾಮಾಣಿಕ ಪ್ರಯತ್ನ ನಮ್ಮ 3 ಜನದ್ದು ಆಗುತ್ತೆ. ನೋಡಿ, ನಾವು ಪದೇ ಪದೇ ಹೇಳಿದ್ವಿ, ಅಬ್ಕಿ ಬಾರ್ 400 ಬಾರ್ ಯಾಕೆ ಬೇಕಾಗಿತ್ತು ಅವರಿಗೆ ಅಂತ. ಆ ಸ್ಪೆಷಲ್ ಮೆಜಾರಿಟಿ, ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಭಾಳಷ್ಟು ಇವರು 10 ವರ್ಷದಲ್ಲಿ ಪ್ರಧಾನಮಂತ್ರಿಯವರು ಮುಂಚೆ ಬಂದಾಗ ಏನು ಹೇಳಿದರು, ನಾನು ಪ್ರಧಾನ ಸೇವಕ ಅಂತ ಹೇಳಿದರು. ಅದಾದಮೇಲೆ 2ನೇ ಟರ್ಮ್ನಲ್ಲಿ ಚೌಕಿದಾರ ಆದರು. 3ನೇ ಟರ್ಮ್ನಲ್ಲಂತೂ ದೇವರೇ ಆಗ್ಬಿಟ್ರಿ ಇವರು, ನಾನು ದೇವಪುತ್ರ ಇದ್ದೀನಿ ಅಂದರು. 10 ವರ್ಷದಲ್ಲಿ ಒಬ್ಬ ಮನುಷ್ಯ ಸೇವಕನಿಂದ ಇಟ್ಕೊಂಡು ಈಗ ದೇವರ ತನಕ ದೇವಪುತ್ರ ಆಗ್ತಾರೆ ಅಂದರೆ ಯಾವ ಮಟ್ಟಕ್ಕೆ ಆ ಸರ್ವಾಧಿಕಾರಿ ಭಾವನೆ ಅವರಲ್ಲಿ ಬೆಳೆದಿತ್ತು ಅಂತ ತಾವೇ ಯೋಚನೆ ಮಾಡ್ಬೋದು. ಈ 400 ಸೀಟ್ ಬೇಕಾಗಿದ್ದು ಅವರಿಗೆ ಸಂವಿಧಾನ ಬದಲಾವಣೆ ಮಾಡಬೇಕಂತ ಕಾಂಗ್ರೆಸ್ನವ್ರು ಹೇಳಿಲ್ಲ, ಅವರ ಅಭ್ಯರ್ಥಿಗಳೇ ಹೇಳ್ತಾ ಇದ್ದಿದ್ದು. ಸೊ ಜನರು ಅದನ್ನು ನೋಡಿ ಅದನ್ನು ಇವಾಗ ತಿರಸ್ಕಾರ ಮಾಡಿದ್ದಾರೆ. ಸೊ ಈಗ ಇನ್ನು ಸಾಯಂಕಾಲ ತನಕ ಎಷ್ಟು ಬರುತ್ತೆ, ಕಾಂಗ್ರೆಸ್ಸಿಗೆ ಎಷ್ಟು ಬರುತ್ತೆ ಮತ್ತು ಇಂಡಿಯಾ ಗಠಬಂಧನಿಗೆ ಎಷ್ಟು ಬರುತ್ತೆ ನಾವು ನೋಡ್ಬಿಟ್ಟು ತೀರ್ಮಾನ ತಗೋತಾರೆ ವರಿಷ್ಠರು. ನೋಡಿ, ಇದೇ ಒಂದು ದೊಡ್ಡ ಉದಾಹರಣೆ ಸರ್. ಹೊಟ್ಟೆಗೆ 2 ಊಟ ಇದ್ರೆ ಅವೆಲ್ಲ ಚೆನ್ನಾಗಿ ಕಾಣಿಸುತ್ತೆ. ಯಾವಾಗ ಬಡತನ ಇರುತ್ತೆ, ಖಾಲಿ ಹೊಟ್ಟೆನಲ್ಲಿ ಇರ್ತದೆ, ನಿರುದ್ಯೋಗ ಇರುತ್ತೆ, ಅವಾಗ ನೀವು ಬರೇ ಜಪ ಮಾಡ್ಕೊಂಡು ಕೂತ್ಕೊಂಡ್ರೆ ನಿಮಗೆ ನಿಮ್ಮ ತಟ್ಟೆಗೆ ಅನ್ನ ಬರೋದಿಲ್ಲ. ನಾವು ಯಾವ ವಿಚಾರಗಳನ್ನು ಮುಂದಿಟ್ಕೊಂಡು ನಾವು ಚುನಾವಣೆ ಮಾಡಿದ್ವಿ, ನಾವು ನಿರುದ್ಯೋಗ ಸಮಸ್ಯೆ ಉದ್ಯೋಗ ಕೊಡಿಸ್ತೀವಿ ಅಂತ ನಾವು ಚುನಾವಣೆ ಮಾಡಿದ್ವಿ. ನಾವು ನಿಮ್ಮ ಮನೆಗೆ ಆರ್ಥಿಕ ಸ್ಥಿರತೆ ತರ್ತೀವಿ ಅಂತ ನಾವು ಚುನಾವಣೆ ಮಾಡಿದ್ವಿ. ಸಾಮಾಜಿಕ ನ್ಯಾಯ ಕೊಡಿಸ್ತೀವಿ ಅಂತ ಚುನಾವಣೆ ಮಾಡಿದ್ವಿ. ರೈತರಿಗೆ ನ್ಯಾಯ ಕೊಡಿಸ್ತೀವಿ, ಕಾರ್ಮಿಕರಿಗೆ ನ್ಯಾಯ ಕೊಡಿಸ್ತೀವಿ ಅಂತ ನಾವು ಚುನಾವಣೆ ಮಾಡಿದ್ವಿ. ಅದಕ್ಕೆ ಇವತ್ತು ಜನರು ವೋಟ್ ಮಾಡಿದ್ದಾರೆ. ಅವರಿಗೆ ರಾಮ ರಾಜ್ಯ ತಾನೇ ಬೇಕಾಗಿರೋದು. ಆ ರಾಮ ರಾಜ್ಯವನ್ನ ನಮ್ಮ ಪ್ರಣಾಳಿಕೆಯಲ್ಲಿ ಕಂಡಿದ್ದಕ್ಕೆ ಇವತ್ತು ಜನರು ನಮಗೆ ಆಶೀರ್ವಾದ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅವರೊಂದಿಗೆ ಕರ್ನಾಟಕ ಸರ್ಕಾರದ ಮಾನ್ಯ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್
ಐಟಿಬಿಟಿ ಮತ್ತು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ, ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್, ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್, ವಿಧಾನ ಪರಿಷತ್ತಿನ ಸದಸ್ಯರಾದ ತಿಪ್ಪಣ್ಣಪ್ಪ ಕಮಕ್ನೂರ್, ಕಲಬುರಗಿ ಉತ್ತರ ಮತಕ್ಷೇತ್ರದ ಶಾಸಕಿ ಖನೀಸ್ ಫಾತಿಮಾ ಸೇರಿದಂತೆ ಇತರೆ ಅನೇಕ ಜನ ಕಾಂಗ್ರೆಸ್ನ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಸಾರ್ವತ್ರಿಕ ಲೋಕಸಭಾ ಚುನಾವಣೆ 2024ರಲ್ಲಿ ಕಲಬುರಗಿ ಮೀಸಲು ಮತಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಮನಿ ಅವರು ವಿಜಯಶಾಲಿಯಾದ ಹಿನ್ನೆಲೆಯಲ್ಲಿ ಅವರ ಅಭಿಮಾನಿ ಬಳಗದವರು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ರಾಧಾಕೃಷ್ಣ ದೊಡ್ಮನಿ ಅವರ ಅದ್ಧೂರಿ ಮೆರವಣಿಗೆಯನ್ನು ನಡೆಸಿದರು.
ಸಾರ್ವತ್ರಿಕ ಲೋಕಸಭಾ ಚುನಾವಣೆ 2024ರಲ್ಲಿ ಕಲಬುರಗಿ ಮೀಸಲು ಮತಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಮನಿ ಅವರು ಇಂದು ಜಯಶಾಲಿಯಾಗಿರುವ ಹಿನ್ನೆಲೆಯಲ್ಲಿ ಕಲಬುರಗಿ ನಗರದ ಐವನಶಾಹಿ ಪ್ರದೇಶದಲ್ಲಿ ಇರುವ ಎಐಸಿಸಿ ಅಧ್ಯಕ್ಷರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮನೆಯಲ್ಲಿ ಖರ್ಗೆ ಕುಟುಂಬದ ಸದಸ್ಯರೊಂದಿಗೆ ರಾಧಾಕೃಷ್ಣ ದೊಡ್ಮನಿ ಅವರ ಅಭಿಮಾನಿ ಬಳಗದವರು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ತಿನ್ನಿಸಿ ಕುಣಿದು ಕುಪ್ಪಳಿಸುವ ಮೂಲಕ ಅದ್ಧೂರಿಯಾಗಿ ಸಂಭ್ರಮಾಚರಣೆಯನ್ನ ಮಾಡಿದರು. ಸಾರ್ವತ್ರಿಕ ಲೋಕಸಭಾ ಚುನಾವಣೆ 2024ರಲ್ಲಿ ಕಲಬುರಗಿ ಮೀಸಲು ಮತಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಮನಿ ಅವರು ಇಂದು ವಿಜಯಶಾಲಿಯಾದ ಹಿನ್ನೆಲೆಯಲ್ಲಿ ಕಲಬುರಗಿ ನಗರದ ಐವನಶಾಹಿ ಪ್ರದೇಶದಲ್ಲಿ ಇರುವ ಎಐಸಿಸಿ ಅಧ್ಯಕ್ಷರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮನೆಯಲ್ಲಿ ಅವರ ಅಭಿಮಾನಿ ಬಳಗದವರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂತೋಷದಿಂದ ನೃತ್ಯ ಮಾಡುವ ಮೂಲಕ ಸಂಭ್ರಮಾಚರಣೆಯನ್ನ ಆಚರಿಸಿದರು. ಇದೇ ವೇಳೆ ರಾಧಾಕೃಷ್ಣ ದೊಡ್ಮನಿ ಅವರಿಗೆ ಬೃಹತ್ ಗಾತ್ರದ ಹೂಮಾಲೆ ಹಾಕಿ ಸಿಹಿ ತಿನ್ನಿಸುವ ಮೂಲಕ ಅವರಿಗೆ ಅವರ ಅಭಿಮಾನಿ ಬಳಗದವರು ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ರಾಧಾಕೃಷ್ಣ ದೊಡ್ಮನಿ ಅವರಿಗೆ ಅದ್ಧೂರಿಯಾಗಿ ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಧರ್ಮಪತ್ನಿ ಶ್ರೀಮತಿ ರಾಧಾಬಾಯಿ ಮಲ್ಲಿಕಾರ್ಜುನ ಖರ್ಗೆ, ಸಚಿವರಾದ ಪ್ರಿಯಾಂಕ್ ಖರ್ಗೆ, ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಡಾಕ್ಟರ್ ಅಜಯ್ ಸಿಂಗ್, ಶಾಸಕರಾದ ಅಲ್ಲಮಪ್ರಭು ಪಾಟೀಲ್, ಶಾಸಕಿ ಖನೀಸ್ ಫಾತಿಮಾ, ನೀಲಕಂಠರಾವ್ ಮುಲ್ಗೆ, ಬಾಬು ಒಂಟಿ, ಶ್ಯಾಮ್ ನಾಟಿಕಾರ್, ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಹುಮ್ನಾಬಾದ್, ಡಾಕ್ಟರ್ ಭೀಮಾಶಂಕರ್ ಸಿ ಬಿಲಗುಂದಿ, ಚಂದ್ರಿಕಾ ಪರಮೇಶ್ವರ್, ಗೀತಾ ಮೊಗಳಗಾಂವ್, ಬಾಬು ಒಂಟಿ ಸೇರಿದಂತೆ ಇತರೆ ಅನೇಕ ಜನ ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿರುವ ಮೂಲಕ ಕುಣಿದು ಕುಪ್ಪಳಿಸಿ ಅದ್ಧೂರಿಯಾಗಿ ಸಂಭ್ರಮಾಚರಣೆಯನ್ನ ಮಾಡಿದರು. ಸಾರ್ವತ್ರಿಕ ಲೋಕಸಭಾ ಚುನಾವಣೆ 2024ರಲ್ಲಿ ಕಲಬುರಗಿ ಮೀಸಲು ಮತಕ್ಷೇತ್ರದಿಂದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಡಾಕ್ಟರ್ ಉಮೇಶ್ ಜಾಧವ್ ಅವರು ಪರಾಭವಗೊಂಡ ನಂತರ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಆವರಣದಲ್ಲಿ ಮಾಧ್ಯಮ ಮಿತ್ರರೊಂದಿಗೆ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡರು. ಐದೈದು ರೌಂಡ್ ಉಳಿದವ, ನೆಕ್ ಟು ನೆಕ್ ಕಾಂಪಿಟೇಷನ್ ಅದ, ಇನ್ನೂ ಫೈನಲ್ ಆಗಿಲ್ಲ. ನೆಕ್ ಟು ನೆಕ್ ಕಾಂಪಿಟೇಷನ್ ಅವೆಲ್ಲ ಪ್ರಜಾಪ್ರಭುತ್ವ ಆಗ್ತಿರ್ತಾವೆ, ನೋಡ್ಕೋತಾವ. ನಾ ಇಂಡಿಯಾ ಹೊರಗಿಂದ ನೋಡಿಲ್ಲ, ನಾವು ಒಳಗಿಂದ ಬರ್ಲಿಕ್ಕಿಂತ ಹೊರಗಿನ ನ್ಯೂಸೇ ನೋಡಿಲ್ಲ, ಒಳಗೆ ಇದ್ದ. ಓಕೆ, ಥ್ಯಾಂಕ್ ಯು.
ಕಲಬುರಗಿ ನಗರದ ಸಿಟಿ ಸೆಂಟರ್ ಮಾಲ್ ಎದುರುಗಡೆಯ ಗಾಜಿಪುರ ಬಡಾವಣೆಯಲ್ಲಿ ಇರುವ ಪಾಟೀಲ್ ಕಾಂಪ್ಲೆಕ್ಸ್ನ ಮೊದಲನೆಯ ಮಹಡಿಯಲ್ಲಿ ಹೋಟೆಲ್ ಸಾವುಜಿ ವೆಜ್ ಅಂಡ್ ನಾನ್ ವೆಜ್ ಫ್ಯಾಮಿಲಿ ರೆಸ್ಟೋರೆಂಟ್ನ ಉದ್ಘಾಟನಾ ಸಮಾರಂಭವು ಸೋಮವಾರ ಸಂಜೆ ಅದ್ದೂರಿಯಾಗಿ ಜರುಗಿತು. ಹೋಟೆಲ್ ಸಾವುಜಿ ಸೋಲಾಪುರ ಫ್ರಾಂಚೈಸಿ ಫ್ಯಾಮಿಲಿ ರೆಸ್ಟೋರೆಂಟ್ ವೆಜ್ ಅಂಡ್ ನಾನ್ ವೆಜ್ ನ ಅದ್ದೂರಿ ಉದ್ಘಾಟನಾ ಸಮಾರಂಭವು ಸೋಮವಾರ ದಿನಾಂಕ 3ನೇ ಜೂನ್ 2024ರಂದು ಸಂಜೆ 6 ಗಂಟೆಗೆ ಕಲಬುರಗಿ ನಗರದ ಗಾಜಿಪುರ ಬಡಾವಣೆಯ ಸೂಪರ್ ಮಾರ್ಕೆಟ್ನ ಸಿಟಿ ಸೆಂಟರ್ ಮಾಲ್ ಎದುರುಗಡೆ ಇರುವ ಬ್ಯಾಂಕ್ ಆಫ್ ಮಹಾರಾಷ್ಟ್ರದ ಮೇಲುಗಡೆ ಪಾಟೀಲ್ ಕಾಂಪ್ಲೆಕ್ಸ್ನ ಮೊದಲನೆಯ ಮಹಡಿಯಲ್ಲಿ ಅದ್ದೂರಿಯಾಗಿ ಜರುಗಿತು. ಈ ಉದ್ಘಾಟನಾ ಸಮಾರಂಭಕ್ಕೆ ಉದ್ಘಾಟಕರಾಗಿ ಡಾಕ್ಟರ್ ಉಮೇಶ್ ಜಾಧವ್ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್, ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ್ ಮತ್ತಿಮೂಡ್ ಮತ್ತು ಬಿಜೆಪಿಯ ಮುಖಂಡರಾದ ಅರುಣಕುಮಾರ್ ಎಸ್ ಪಾಟೀಲ್ ಆಗಮಿಸಿದ್ದರು. ವಿಶೇಷ ಆಹ್ವಾನಿತರಾಗಿ ಕನ್ನಡ ಚಲನಚಿತ್ರ ರಂಗದ ಖ್ಯಾತ ನಟಿ ರಾಗಿಣಿ ದ್ವಿವೇದಿ ಆಗಮಿಸಿದ್ದರು. ಈ ಸಮಾರಂಭದಲ್ಲಿ ಕಮಲಾಕರ್ ಸಿ ರಾಠೋಡ್, ದಿಲೀಪ್ ಕೆ ಜಾಧವ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಚೆನ್ನಾಗಾಗ್ಲಿ, ಒಳ್ಳೇದಾಗ್ಲಿ, ಕಂಗ್ರ್ಯಾಚುಲೇಷನ್. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಒಂದು ಅದ್ಭುತವಾಗಿರೋದು ಸಾವುಜಿ ಹೋಟೆಲ್ ಇನಾಗ್ರೇಷನ್ ಬಂದಿದ್ದೀವಿ. ಇಲ್ಲಿ ಬಂದಿರುವಂಥ ಸರ್ ಮತ್ತು ಪ್ರತಿಯೊಬ್ಬರು ಡಿಗ್ನಿಟರೀಸ್ಗೂ ನನ್ನ ಹೃದಯಪೂರ್ವಕ ವಂದನೆಗಳು, ನಮಸ್ಕಾರಗಳು. ಈ ಅದ್ಭುತವಾಗಿರೋದು ಈ ಬ್ರ್ಯಾಂಡ್ ಬಗ್ಗೆ, ಸಾವುಜಿ ಹೋಟೆಲ್ ಬಗ್ಗೆ ಹೇಳೋ ಅವಶ್ಯಕತೆ ನನಗಿಲ್ಲ. ಆಲ್ರೆಡಿ ಊಟದಲ್ಲಿ ಅವ್ರದ್ದು ವೆಜ್ ನಾನ್ ವೆಜ್ ಎಕ್ಸ್ಕ್ಲೂಸಿವ್ ಸ್ಪೆಷಲ್ ಡಿಶಸನ್ನು ಏನು ಮಾಡ್ತಾರೋ, ಸೊ ತುಂಬ ಖುಷಿ ಆಗ್ತಾ ಇದೆ. ತುಂಬ ಅದ್ಭುತವಾಗಿರುವಂಥ ಒಂದು ಹೋಟೆಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇಲ್ಲಿ ಬಂದಿರುವಂಥ ಪ್ರತಿಯೊಬ್ಬರಿಗೆ ಕಂಗ್ರ್ಯಾಚುಲೇಷನ್ಸ್. ನನ್ನ ಅಭಿಪ್ರಾಯ ಊಟದ ಬಗ್ಗೆ ಯಾವತ್ತೂ ಏನಂದರೆ, ನಮ್ಮ ಯಾರನ್ನ ಮನಸ್ಸು ಗೆದ್ದಬೇಕು ಅಂದರೆ ತುಂಬ ಒಳ್ಳೆ ಊಟ ತಿನ್ನಿಸ್ಬೇಕು ಅಂತ. ಆ್ಯಂಡ್ ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಗೊತ್ತಿರೋ ಹಾಗೆ ನನಗೆ ಅಡುಗೆ ಮಾಡೋಕ್ಕೂ ತುಂಬ ಇಷ್ಟ, ತಿನ್ನೋಕ್ಕೂ ತುಂಬ ಇಷ್ಟ, ತಿನ್ಸೋಕ್ಕೂ ತುಂಬ ಇಷ್ಟ. ಸೊ
ಇಂಥ ಒಂದು ಅದ್ಭುತವಾಗಿರೋದು ಜಾಗಕ್ಕೆ ನನಗೆ ಕರ್ಕೊಂಬಂದು ಇಲ್ಲಿ ನಮ್ಮ ಕೈಯಲ್ಲಿ ಇನಾಗ್ರೇಷನ್ ಮಾಡಿಸೋದಕ್ಕೆ ತುಂಬ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವಾಗ ನೀವೆಲ್ಲರೂ ಸರ್ಗೆ ಜೋರಾಗಿ ಚಪ್ಪಾಳಿ ಪ್ಲೀಸ್ ಒಂದ್ಸತಿ. ಇವತ್ತು ಕಲಬುರಗಿ ಅಂತಕ್ಕಂಥ ಹೆಸರು ಇವತ್ತು ಭಾರತ ದೇಶದ ಎಲ್ಲ ಜನರು ಕೂಡ ಈ ಕಡೆ ಬರುವಂತೆ ಮತ್ತು ನೋಡುವಂತೆ ಸಾಕಷ್ಟು ಯೋಜನೆಗಳು ಇಲ್ಲಿವೆ. ಸೆಂಟ್ರಲ್ ಯೂನಿವರ್ಸಿಟಿ ಆಗಿರ್ಬೋದು, ಹೈಕೋರ್ಟ್ ಪೀಠ ಆಗಿರ್ಬೋದು, ನಾಗನಹಳ್ಳಿ ಟ್ರೈನಿಂಗ್ ಸೆಂಟರ್ ಆಗಿರ್ಬೋದು, ಮತ್ತು ನಮ್ಮ ESI ಆಸ್ಪತ್ರೆ ಆಗಿರ್ಬೋದು, ಸಾಕಷ್ಟು 5-6 ಯೂನಿವರ್ಸಿಟಿಗಳು ಇಲ್ಲಿ ಕೇಂದ್ರೀಕೃತವಾಗಿವೆ. ಇಂಥಲ್ಲಿ ವಿಮಾನ ನಿಲ್ದಾಣ ಕೂಡ ಇದೆ, ರೈಲ್ವೆಗಳ ಸಾಕಷ್ಟು ಸೌಲಭ್ಯಗಳಿದೆ. ಪ್ರವಾಸಿಗರ ಭಾಳಷ್ಟು ಆಗು ಹೋಗುವಂತಕ್ಕಂಥ ಒಂದು ಈ ಜಿಲ್ಲೆ. ಇಲ್ಲಿ ಈಗಾಗಲೇ ನಮ್ಮ ಅದ್ಭುತವಾದಂಥ ಏನು ಹೋಟೆಲ್ ಅಂತ ನಮ್ಮ ಅದ್ಭುತವಾದಂಥ ಯುವ ನಟಿಯರಾದಂಥ ರಾಗಿಣಿಯವರು ಭಾಳಷ್ಟು ಸಣ್ಣ ವಯಸ್ಸಿನಲ್ಲಿ ಭಾಳ ದೊಡ್ಡ ಹೆಸರನ್ನು ಮಾಡಿರ್ತಕ್ಕಂಥವ್ರು ಉದ್ಘಾಟನೆ ಮಾಡಿದ್ದಾರೆ. ಮತ್ತು ಅವರು ಹೇಳಿದ ಊಟದ ಒಂದು ಒಳ್ಳೆಯ ಕ್ವಾಲಿಟಿ ಊಟ ಕೊಡ್ತಕ್ಕಂಥದ್ದು ಆಗಬೇಕು. ಹೊರಗಿನಿಂದ ಬಂದಿರತಕ್ಕಂಥ ಭಾಳಷ್ಟು ಜನ ಇಲ್ಲಿ ಊಟ ಮಾಡಿ ಗುಲ್ಬರ್ಗದಲ್ಲಿ ಚೆನ್ನಾಗಿ ಊಟ ಸಿಗ್ತದೆ ಅಂಥೇಳಿ ಎಲ್ಲೆಡೆ ಒಂದು ಹೇಳ್ತಕ್ಕಂಥ ಒಂದು ವಿಶ್ವಾಸವನ್ನು ಮೂಡಿಸ್ತಕ್ಕಂಥ ರೀತಿಯಲ್ಲಿ ಒಂದು ಕ್ವಾಲಿಟಿ ಚೆನ್ನಾಗಿ ಸಿಗಬೇಕಂಥದ್ದು. ಮತ್ತು ನಾವು ಹಿಂದೆ ನೋಡಿದಾಗ ಒಂದೇ ಒಂದು ಸಾವಜಿ ಹೋಟ್ಲು ಹುಮ್ನಾಬಾದ್ ಬೇಸ್ನಲ್ಲಿ, ಅದು ಬಿಟ್ಟರೆ ಸ್ಟೇಷನ್ನಲ್ಲಿ ಒಂದಿತ್ತು. ಇವತ್ತು ಅತಿ ಅವಶ್ಯಕವಾಗಿ ಜನರಿಗೆ ಬೇಕಾಗಿರ್ತಕ್ಕಂಥ ಇಲ್ಲಿ ಈ ಕಡೆ ಹೆಚ್ಚಿನ ಮೆಡಿಕಲ್ ಸ್ಟೂಡೆಂಟ್ಸು ಹೊರಗಿನಿಂದ ಬಂದವರು ಇರೋದ ಕಾರಣ ಇಲ್ಲಿ ಹೋಟೆಲ್ನ ಅವಶ್ಯಕತೆ ಇದೆ. ಆದ ಕಾರಣ ಒಂದು ಒಳ್ಳೆಯ ಕಮಲಾಕರ್ ಅವರು ಅವರ ಸಹೋದ್ಯೋಗಿಗಳು ಸೇರಿ ಒಂದು ಒಳ್ಳೆಯ ಅದ್ಭುತವಾದಂಥ ರುಚಿಕರವಾಗಿರ್ತಕ್ಕಂಥ ಸಾವಜಿ ಹೋಟೆಲನ್ನು ಅದು ಒಬ್ಬ ನಟಿಯರಿಂದ ಉದ್ಘಾಟನೆ ಮಾಡಿಸಿದ್ದು, ಅವರ ಒಂದು ಅಮೃತಹಸ್ತಿಂದ ಮಾಡಿರ್ತಕ್ಕಂಥ ಈ ಉದ್ದಿಮೆ ಯಶಸ್ವಿಯಾಗಿ ಬೆಳೀಲಿ ಮತ್ತು ಈ ಭಾಗದ ಜನರ ಇದರ ಉಪಯೋಗವನ್ನು ತೆಗೆದುಕೊಳ್ಬೇಕಂತೇಳಿ ನಾನು ಪ್ರಾರ್ಥಿಸ್ತೇನೆ. ಸಾವಜಿ ಹೋಟೆಲ್ ಅಂತಕ್ಕಂಥದ್ದು ಒಂದು ಅದ್ಭುತವಾದಂಥ ಬ್ರ್ಯಾಂಡು. ಈಗಾಗಲೇ ರಾಗಿಣಿ ಮೇಡಮ್ ಅವರ ಕೈಲಿಂದ ಉದ್ಘಾಟನೆ ಮಾಡಿ ದಕ್ಷಿಣ ಮತಕ್ಷೇತ್ರ ಶಾಸಕರ ಸೋದರಂಥ ಅಲ್ಲಂಪ್ರಭು ಗೌಡರು, ನಾವು ಅರುಣಕುಮಾರ್ ಗೌಡರು, ನೀಲಕಂಠ ಗೌಡರು, ಅನೇಕ ನಾವೆಲ್ಲ ಹಿರಿಯರು ಕೂಡ ಇವತ್ತು ಈ ಸಾವಜಿ ಹೋಟೆಲ್ ಉದ್ಘಾಟನೆಗೆ ಆಗಮಿಸಿದ್ದೀವಿ. ಸಾವಜಿ ಹೋಟೆಲ್ ಅಂತಕ್ಕಂಥದ್ದು ಒಂದು ಬ್ರ್ಯಾಂಡ ಇಡೀ ನಮ್ಮ ಭಾರತ ದೇಶದಲ್ಲಿ ಕೇಳ್ತಕ್ಕಂಥ ಸಾವಜಿ ಹೋಟೆಲ್ ಬ್ರ್ಯಾಂಡ್ ಇವತ್ತು ಅದ್ಭುತವಾದಂಥ ಅದೊಂದು ಸಾವಜಿ ಹೋಟೆಲಲ್ಲಿ ಸೂಪರ್ ಮಾರ್ಕೆಟ್ನಲ್ಲಿ ನಾನು ಸೋದಂಥ ಕಮಲಾಕರ್ ರಾಠೋಡಣ್ಣವರ ಅವ್ರ ಜೊತೆಯಲ್ಲಿ ಇವತ್ತು ಉದ್ಘಾಟನೆವಾಗಿದೆ. ಇದು ಒಳ್ಳೆಯ ಹೋಟೆಲ್ ಅಂತಕ್ಕಂಥದ್ದು ಕೂಡ ಈಗಾಗಲೇ ಜನರು ಕೂಡ ಗೊತ್ತಿದೆ. ಒಳ್ಳೆಯದಂತಕ್ಕಂಥ ಇಲ್ಲೊಂದು ಊಟ ಸಿಗುತ್ತೆ ಅಂತಕ್ಕಂಥದ್ದು ಕೂಡ ಈಗಾಗಲೇ ರಾಗಿಣಿ ಮೇಡಮ್ ಅವರು ಮಾತಾಡೋ ಟೈಮಿಗೆ ಹೇಳಿದರು. ನಾವು ಕೂಡ ಒಳ್ಳೆಯ ರೀತಿಯಲ್ಲಿ ಇದು ನಡೀಲಿ ಅಂತಕ್ಕಂಥದ್ದು ದೇವರಲ್ಲಿ ಪ್ರಾರ್ಥನೆ ಮಾಡಿ ನನ್ನ 2 ಮಾತು ಮುಗಿಸ್ತೀನಿ. ಪುಣೆ, ನಾಗ್ಪುರ ನಮ್ಮ ಕಡೆ ಸಾವಜಿ ಹೋಟೆಲ್ ಅನ್ನೋದು ಇರಲಿಲ್ಲ ಗುಲ್ಬರ್ಗಾನಲ್ಲಿ. ಹಾಗಾಗಿ ನಾವು ಫ್ರ್ಯಾಂಚೈಸಿ ತೊಗೊಂಡು ನಮ್ಮ ಗುಲ್ಬರ್ಗಾ ಜನರಿಗೆ ಒಳ್ಳೆಯ ಊಟ ಕೊಡಬೇಕಂತ ನಾವು ಫಸ್ಟ್ ಬ್ರ್ಯಾಂಚ್ ಓಪನ್ ಮಾಡೀವಿ. ಮತ್ತು ಅದೇ ರೀತಿ ನಮ್ಮ ರಾಗಿಣಿ ಮೇಡಮ್ ಅವರು ಕೈಲಿಂದ ಏನದಪ್ಪ ಅಂದರೆ ಇವತ್ತು ಉದ್ಘಾಟನೆ ಆಗಿದೆ. ಮತ್ತು ಅಲ್ಲಂಪ್ರಭು ಸಾಹೇಬರು ಈ ಮತಕ್ಷೇತ್ರದ ಶಾಸಕರು ಬಂದು ಏನದ ಇವತ್ತು 2 ಮಾತನ್ನು ಹೇಳಿದ್ದಾರೆ. ಈಗ ಇಲ್ಲಿ ಹಲವಾರು ಹೋಟೆಲ್ಸ್ಗಳಿದೆ, ಫ್ಯಾಮಿಲಿ ರೆಸ್ಟೋರೆಂಟೇ ಇರಲಿಲ್ಲ. ಹೀಗಾಗಿ ಏನದ ಒಳ್ಳೆಯ ಊಟ ಕೊಡ್ತೀವಂತ ನಿಮಗೆ ಆಶ್ವಾಸನೆ ಕೊಡ್ತೀವಿ ನಾವು. ಒಳ್ಳೆಯ ಸಾವಜಿ ವೆಜ್ ಆ್ಯಂಡ್ ನಾನ್ ವೆಜ್ ಇದು ಗ್ರೌಂಡ್ ಫ್ಲೋರ್ ಇದೆ ಮತ್ತು ಸೆಕೆಂಡ್ ಫ್ಲೋರ್ನಲ್ಲಿಯೂ ಇದೆ, ಲಿಫ್ಟ್ ಪ್ರೊವಿಷನೂ ಇದೆ. ಹಾಗಾಗಿ ಒಳ್ಳೆ ಊಟ ಕೊಡೋ ಅಂಥ ಕೆಲಸ ನಾವು ಮಾಡ್ತೀವಂತ ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತೀವಿ. ಧನ್ಯವಾದ. ಕಲಬುರಗಿಯಲ್ಲಿ ಒಂದು ಒಳ್ಳೆಯ ಗುಣಮಟ್ಟದ ಭೋಜನ ಪ್ರಿಯರಿಗಾಗಿ ನಮ್ಮ ಆತ್ಮೀಯ ಸೋದರರಾಗಿರ್ತಕ್ಕಂಥ ದಿಲೀಪ್ ಜಾಧವ್ ಅವರು ಮತ್ತು ಕಮಲಾಕರ್ ರಾಠೋಡ್ ಅವರು ಒಂದು ಸಾವಜಿ ಹೋಟೆಲನ್ನು ಇವತ್ತು ಪ್ರಾರಂಭ ಮಾಡಿದ್ದಾರೆ. ಇದು ಒಂದು ಅವರಿಗೆ ಮೊಟ್ಟ ಮೊದಲಾಗಿ ನಾನು ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ನಮ್ಮ ಎಲ್ಲ ಗುಲ್ಬರ್ಗಾದ ಗ್ರಾಮೀಣ ಶಾಸಕರಾಗಿರ್ತಕ್ಕಂಥ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಬಸವರಾಜ ಮತ್ತಿಮೂಡಣ್ಣವರು ಮತ್ತು ದಕ್ಷಿಣ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಅಲ್ಲಂಪ್ರಭು ಪಾಟೀಲ್ ಅಣ್ಣವರು ಕೂಡ ಬಂದು ಹಾರೈಸಿದ್ದಾರೆ. ಮತ್ತು ಅದರ ಜೊತೆಗೆ ಚಲನಚಿತ್ರ ನಟಿಯಾಗಿರ್ತಕ್ಕಂಥ ರಾಗಿಣಿಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೆ ಕಾರಣೀಭೂತರಾಗಿದ್ದಾರೆ. ಒಟ್ಟಿನಲ್ಲಿ ಕಲಬುರಗಿಯ ಜನತೆಗೆ ಇದೊಂದು ಒಳ್ಳೆಯ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಒಳ್ಳೆಯ ಗುಣಮಟ್ಟದಿಂದ ಒಂದು ಒಳ್ಳೆಯ ಊಟ ಅಥವಾ ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿದ್ದಲ್ಲಿ ಇದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೆದು ಆ ದೇವರು ಅವರಿಗೆ ಎಲ್ಲ ರೀತಿಯಿಂದ ಸಹಕರಿಸಲಿ ಅಂಥೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ.
ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು ಎಸ್ಎಸ್ ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.